ನಾಯಕತ್ವ ಎಂದರೆ ಕೇವಲ ವೇದಿಕೆ ಮೇಲಿನ ಭಾಷಣವಲ್ಲ, ಜನರ ನೋವಿಗೆ ಸ್ಪಂದಿಸುವ ಹೃದಯ, ಸಂಕಷ್ಟದ ಸಮಯದಲ್ಲಿ ಜನರ ಜೊತೆ ನಿಲ್ಲುವ ಧೈರ್ಯ, ನ್ಯಾಯಕ್ಕಾಗಿ ಹೋರಾಡುವ ಬದ್ಧತೆ. ಈ ಮೂರೂ ಗುಣಗಳು ಟಿ.ಎ. ನಾರಾಯಣಗೌಡ ಅವರ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕನ್ನಡದ ಇತಿಹಾಸದಲ್ಲಿ ಕಾವೇರಿ ಹೋರಾಟ ಎಂಬ ಅಧ್ಯಾಯವನ್ನ ತೆರೆದಾಗ ಆ ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸುವ ಹೆಸರುಗಳಲ್ಲಿ ಟಿ.ಎ. ನಾರಾಯಣಗೌಡರ ಹೆಸರು ಪ್ರಮುಖವಾಗಿದೆ. ಕಾವೇರಿ ಕೇವಲ ಒಂದು ನದಿಯಲ್ಲ, ಅದು ಕರ್ನಾಟಕದ ಲಕ್ಷಾಂತರ ರೈತರ ಜೀವನಾಡಿ, ಕನ್ನಡಿಗರ ಭಾವನೆ, ನಾಡಿನ ಅಸ್ತಿತ್ವದ ಪ್ರಶ್ನೆ. ಈ ಅಸ್ತಿತ್ವಕ್ಕೆ ಧಕ್ಕೆಯಾಗುತ್ತಿದೆ ಎಂದು ಭಾಸವಾದಾಗಲೆಲ್ಲ ಯಾವುದೇ ಹುದ್ದೆ ಅಥವಾ ವೈಯಕ್ತಿಕ ಲಾಭವನ್ನ ಲೆಕ್ಕಿಸದೆ ಬೀದಿಗಿಳಿದ ವ್ಯಕ್ತಿ ಟಿ.ಎ. ನಾರಾಯಣಗೌಡ. ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸುವ ನಿರ್ಧಾರಗಳ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಾಗ ಆ ಹೋರಾಟಕ್ಕೆ ದಿಕ್ಕು ತೋರಿಸಿದ ನಾಯಕರಲ್ಲಿ ನಾರಾಯಣಗೌಡರು ಒಬ್ಬರು. ಸಾವಿರಾರು ಕನ್ನಡಿಗರನ್ನ ಸಂಘಟಿಸಿ ರೈತರ ಧ್ವನಿಯನ್ನ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೇಳಿಸುವ ಕೆಲಸ ಮಾಡಿದರು. ಕಾವೇರಿ ನೀರಿಗಾಗಿ ನಡೆದ ಹೋರಾಟಗಳಲ್ಲಿ ಅವರು ಹಲವು ಬಾರಿ ಬಂಧನಕ್ಕೊಳಗಾದ್ದು ಜೈಲು ಸೇರಿದರು. ಆದರೆ ಅವರ ಸಂಕಲ್ಪ ಮಾತ್ರ ಎಂದಿಗೂ ಕುಗ್ಗಲಿಲ್ಲ. ಕಾವೇರಿ ನಮ್ಮ ಹಕ್ಕು, ರೈತರ ಬದುಕು ನಮ್ಮ ಜವಾಬ್ದಾರಿ ಎಂಬ ಧ್ಯೇಯದೊಂದಿಗೆ ಅವರು ನಿರಂತರ ಹೋರಾಟ ನಡೆಸಿದರು. ಬೆಂಗಳೂರಿನಿಂದ ಮಂಡ್ಯದವರೆಗೆ ನಡೆದ ಪಾದಯಾತ್ರೆ, ರೈತರ ಪರವಾಗಿ ನಡೆಸಿದ ಬೃಹತ್ ಪ್ರತಿಭಟನೆಗಳು, ಕಾವೇರಿ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಎತ್ತಿದ ಧ್ವನಿ, ಇವೆಲ್ಲವೂ ಅವರ ಹೋರಾಟದ ಸಂಕಲ್ಪಕ್ಕೆ ಸಾಕ್ಷಿಗಳಾಗಿವೆ. ಕನ್ನಡಿಗರು ಹೆಮ್ಮೆಯಿಂದ ಬದುಕಬೇಕು, ಕನ್ನಡ ಭಾಷೆ ಗೌರವದಿಂದ ಬೆಳೆಯಬೇಕು, ಕನ್ನಡ ನಾಡು ಸ್ವಾಭಿಮಾನದಿಂದ ಮುನ್ನಡೆಯಬೇಕು ಎಂಬ ಕನಸಿಗಾಗಿ ತಮ್ಮ ಜೀವನವನ್ನೇ ಅರ್ಪಿಸಿರುವ ಈ ಹೋರಾಟಗಾರರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶೇಷ ದಿನದಂದು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆಯ ಶಕ್ತಿ ದೊರಕಲಿ ಎಂದು ಹಾರೈಸೋಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಟಿ.ಎ. ನಾರಾಯಣಗೌಡ ಅವರೇ. ನಿಮ್ಮ ಹೋರಾಟದ ಹಾದಿ ಇನ್ನಷ್ಟು ಜನರಿಗೆ ಸ್ಫೂರ್ತಿಯಾಗಲಿ. ನಿಮ್ಮ ಧ್ವನಿ ಸದಾ ಜನರ ಪರವಾಗಿ ಮೊಳಗಲಿ. ನಿಮ್ಮ ಕನಸುಗಳು ನನಸಾಗಲಿ. ಕನ್ನಡ ನಾಡು, ನುಡಿ, ನೆಲ, ಜಲ ಮತ್ತು ಸಾಮಾನ್ಯ ಜನರಿಗಾಗಿ ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ.